ಏನ್ರಿ, ಉಂಟು ಮಾಡಿರುವಂಥ ವಸ್ತುಗಳು ಆತನಿಲ್ಲದೆ ಉಂಟಾಗಲಿಲ್ಲ ಅಂತ ದೇವರು ಹೇಳಿದ್ದಾರೆ. ಪ್ರೇರೆ, ಪರಲೋಕ ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಪಾತಾಳ ಲೋಕ ಆಗಿರ್ಬೋದು, ಟೋಟಲ್ ಎಲ್ಲವನ್ನೂ ಯೇಸು ಕ್ರಿಸ್ತರ ಮೂಲಕ ದೇವರು ಉಂಟು ಮಾಡಿರುವಾಗ ಅಂಥ ದೊಡ್ಡ ಶ್ರೇಷ್ಠ ವ್ಯಕ್ತಿ ಭೂಲೋಕಕ್ಕೆ ಬಂದು ಏನು ಇಲ್ಲದೆ ಬಂದಿದ್ದಾನಂತ, ಅದು ಕೂಡ ರೂಪ ಎಂಥದತ್ತು ನೋಡುವಾಗ ಏನ್ರಿ, ದಾಸನ ರೂಪ. ದಾಸನು ಸೇವಕನಾಗಿ ಬಂದಿದ್ದಾನಂತೆ. ಒಡೆಯನು ಸೇವಕನಾಗಿ ಬಂದಿದ್ದಾನೆ ಅಂತ ಪ್ರೇರೆ. ಏನರ್ಥ ಆಗುತ್ತೆ? ಒಬ್ಬ ಒಡೆಯನು, ಲೋಕವನ್ನು ಉಂಟು ಮಾಡಿರುವಂಥ ಚಕ್ರವರ್ತಿ, ಸಾರ್ವಭೌಮನು, ಅಂತ ಸಾರ್ವಭೌಮನಾಗಿರುವಂಥ ಒಡೆಯನಾಗಿರುವಂಥ ಆತನೇ ಒಬ್ಬ ಸೇವಕನಾಗಿ ಮನುಷ್ಯರ ಮಧ್ಯದಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾನೆ. ಅಂದರೆ ಆತನ ಪ್ರಾಣ ತ್ಯಾಗಕ್ಕೆ ಏನಾದರೂ ಅರ್ಥ ಆಗಿದೆಯಾ ನಮಗೆ? ಅಂದರೆ ಏನರ್ಥ ಆಗಿದೆ? ಲೋಕಕ್ಕೆ ಅರ್ಥ ಆಗಿಲ್ಲ ರೀ, ಆತನ ಮಾತುಗಳು ಅರ್ಥ ಆಗಿಲ್ಲ ರೀ, ಆತನ ತ್ಯಾಗ ಅರ್ಥ ಆಗಿಲ್ಲ ರೀ. ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದ್ದಾರೆ.